ಹಾಯ್ ಫ್ರೆಂಡ್ಸ್, ಮೋಸ್ಟ್ ಟ್ರೆಂಡಿಂಗಲ್ಲಿ ನಡೀತಿರೋ ಅರ್ಶಿನ ಕುಂಕುಮ MDF ರಿಟರ್ನ್ ಗಿಫ್ಟ್ ಹೇಗೆ ಪ್ಯಾಕ್ ಮಾಡೋದು, ಹೇಗೆ ಲಾಕ್ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿಶೂಲ್ ನಂದಿ ಕಲೆಕ್ಷನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ರಿಟರ್ನ್ ಗಿಫ್ಟ್ಗೋಸ್ಕರ MDF ಅರ್ಶಿನ ಕುಂಕುಮ ಪ್ಯಾಕೆಟ್ನ ಹೇಗೆ ಪ್ಯಾಕೆಟ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಹೇಗೆ ಪ್ಯಾಕ್ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ MDF ಪ್ಯಾಕ್ ಮಾಡೋದಕ್ಕೆ ಏನೇನು ರಾ ಮೆಟೀರಿಯಲ್ಸ್ ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಬಾಟಲ್ಸ್ ವಿತ್ ಕ್ಯಾಪ್ಗಳು. ನಾನು ಒಂದು 5,000 ತೊಗೊಂಡಿದ್ದೀನಿ. ಇದು ಕವರ್ಸ್ಗಳು. ನನಗೆ 1000 ಪೀಸಸ್ ಆರ್ಡರ್ ಬಂದಿತ್ತು, ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ 5,000. ಇದು ನೋಡಿ ಜಂಪ್ ರಿಂಗ್ಸು, ಅದನ್ನು ಲಾಕ್ ಮಾಡೋದಕ್ಕೆ MDFದು ಲಾಸ್ಟ್. ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಅರ್ಶಿನ ಕುಂಕುಮ, ನಾನಿಲ್ಲಿ 1 kg ತೊಗೊಂಡಿದ್ದೀನಿ. ನನಗೆ ಆರ್ಡರ್ ಬಂದಿತ್ತು ಅಂತ ನಾನು 1 kg ತೊಗೊಂಡಿದ್ದೀನಿ. ಮನೇಲಿ ನೀವು ಫಂಕ್ಷನ್ಸ್ಗೆ ಒಂದು 500 ಮಾಡ್ತೀರಾ ಅಂದರೆ ಒಂದು 200 ಗ್ರಾಮ್ಸ್ ಸಾಕಾಗುತ್ತೆ. ಹಾಗಾಗಿ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನಾನಿಲ್ಲಿ 1000 MDFದು ಡಿಸೈನ್ಸ್ ತೊಗೊಂಡಿದ್ದೀನಿ. ಒಂದು ಗ್ರೂಪ್ ಪ್ರವೇಶದ್ದು, ಸೀಮಂತದ್ದು, ಈ ಥರ ವೆರೈಟೀಸ್ ಆಫ್ ಡಿಸೈನ್ಸ್ ನನ್ನ ಹತ್ರ ಇರುತ್ತೆ. ಹೋಲ್ಸೇಲಾಗಿ ತೊಗೊಂಡ್ರೆ ಕಡಿಮೆ ಪ್ರೈಸ್ ಬೀಳುತ್ತೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1000 ಪೀಸಸ್ ತೊಗೊಂಡಿದ್ದೀನಿ. ಯಾವ ರೀತಿ ರೆಡಿ ಮಾಡೋದು ಅಂತ ಒಂದು ನಾರ್ಮಲ್ ಡೆಮೋ ಪೀಸಸ್ ತೋರಿಸೋಣ ಅಂತ ತೊಗೊಂಡಿದ್ದೀನಿ. ನನಗಿಲ್ಲಿ 1000 ಪೀಸಸ್ ಆರ್ಡರ್ ಬಂದಿತ್ತು, ಸೊ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ರಿಟರ್ನ್ ಗಿಫ್ಟ್ಸ್ಗೆ ಮತ್ತು ಅರ್ಶಿನ ಕುಂಕುಮಕ್ಕೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ತುಂಬ ಟ್ರೆಂಡಿಂಗಲ್ಲಿ ಇರೋದ್ರಿಂದ ತುಂಬ ಜನ ತುಂಬ ಪರ್ಚೇಸ್ ಮಾಡ್ತಾ ಇದ್ದಾರೆ. ಟ್ರೆಂಡಿಂಗಲ್ಲಿ ಜಾಸ್ತಿ ಈ ಸೀಮಂತದ್ದು, ಗ್ರೂಪ್ ರೇಷೋ ಓಪನಿಂಗ್ MDFದು ತುಂಬ ಓಡ್ತಾ ಇದೆ. ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನೇ ತೊಗೊಂಡಿರೋದು. ನೋಡಿ, MDF ಅರ್ಶಿನ ಕುಂಕುಮ ಪ್ಯಾಕ್ ಮಾಡೋದಕ್ಕೆ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಬಾಟಲ್ಸ್ ತೊಗೊತಾ ಇದ್ದೀನಿ. ಇದು ಗ್ಲಾಸ್ ಬಾಟಲ್ಸ್ ಆಗಿರುತ್ತೆ. ಕೆಲವೊಂದು ಡ್ಯಾಮೇಜಸ್ ಇರುತ್ತೆ, ಕೆಲವು ಚೆನ್ನಾಗಿರುತ್ತೆ. ಡ್ಯಾಮೇಜಸ್ ಇರೋನೆಲ್ಲ ಪ್ಯಾಕ್ ಮಾಡಬಾರ್ದು, ಏಕೆಂದರೆ ನಾವು ಅರ್ಶಿನ ಕುಂಕುಮ ಕೊಡೋದ್ರಿಂದ ಡ್ಯಾಮೇಜಸ್ ಯಾವುದೂ ಇರಬಾರ್ದು. ನೋಡಿ, ಇದು ಕ್ಯಾಪ್ಸ್ಗಳು. ಏನು ಬಾಟಲ್ಸ್ ತೊಗೊಂಡಿರ್ತೀವೋ ಸೇಮ್ ಕ್ಯಾಪ್ಸು ಬಂದಿರುತ್ತೆ. ಈಗ ಫಸ್ಟು ನಾನು ಅರ್ಶಿನ ಕುಂಕುಮ ತೊಗೊತೀನಿ. ಈ ಕುಂಕುಮನ ಈ ಸಣ್ಣ ಬಾಟಲಲ್ಲಿ ಈ ರೀತಿ ಕೈಯೆಲ್ಲ ಫಿಲ್ ಮಾಡ್ತೀನಿ. ಕೆಲವರು ಸ್ಪೂನ್ಸ್ ಹಾಕಿ ಫಿಲ್ ಮಾಡ್ತಾರೆ. ಈ ಥರ ಫಿಲ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇದು ಗ್ಲಾಸ್ ಆಗಿರೋದ್ರಿಂದ ಜಾಸ್ತಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಇದು ಮಾಡಬಾರ್ದು, ಇಲ್ಲಾಂದರೆ ಗ್ಲಾಸ್ ಬಾಟಲ್ ಒಡೆದೋಗುತ್ತೆ. ನೋಡಿ, ಇದೀಗ ರೆಡಿ ಆಯಿತು. ನಾವು ಇಷ್ಟು ಫಿಲ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫಿಲ್ ಮಾಡಿಕೊಂಡ್ರೆ ಕ್ಯಾಪ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 3/4% ನಾವು ಫಿಲ್ ಮಾಡಿಕೊಂಡು ಈ ಥರ ಕ್ಯಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ರೆಡಿ ಆಯಿತು. ಇದು ಕುಂಕುಮ ರೆಡಿ ಆಯಿತು. ಸೇಮ್ ಇದೇ ಥರನೇ ಅರ್ಶಿನ ನಾನು ರೆಡಿ ಮಾಡ್ಕೊತೀನಿ. ನಮಗೆ MDFದು ಕಡಿಮೆ ಪ್ರೈಸಲ್ಲಿ ಸಿಕ್ಕಿದ್ರೆ ನಾವೇ ಮನೇಲೇ ತಂದು ಪ್ಯಾಕ್ ಮಾಡ್ಕೊಬೋದು. ಜಾಸ್ತಿ ಏನು ರಿಸ್ಕ್ ಅನಿಸಲ್ಲ. ಬಾಟಲ್ಸು ಸಹ ಬೇಗ ಫಿಲ್ ಮಾಡ್ಕೊಬೋದು. ನೋಡಿ, ನಾನು ತೋರಿಸಿರೋ ರೀತಿ ಮಾಡಿಕೊಂಡ್ರೆ ಬೇಗ ಫಿಲ್ ಮಾಡ್ಕೋಬೋದು. ನೋಡಿ, ನಾನು ಅರಿಶಿನ ಮತ್ತು ಕುಂಕುಮ ಬಾಟಲ್ಗೆ ಫಿಲ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ ಅದು. ಇದನ್ನು ನಾವು MDF ಬೋರ್ಡಿಗೆ ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಜಂಪ್ ರಿಂಗ್ನ ಬಳಸ್ತೀನಿ. ಕೆಲವರು ತಂತಿನ ಬಳಸ್ತಾರೆ. ತಂತಿ ಬಳಸಿದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಜಂಪ್ ರಿಂಗ್ಸ್ ಆದರೆ ಅದರಲ್ಲೇ ನೀಟಾಗಿ ಶೇಪ್ ಇರುತ್ತೆ, ರೌಂಡ್ ಶೇಪು. ಸೊ ಹಾಗಾಗಿ ಜಂಪ್ ರಿಂಗ್ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಗಣಪತಿ ತೊಗೊತಾ ಇದ್ದೀನಿ ನಾನು ಫಸ್ಟು. ಈ ಗಣಪತಿ ಬೋರ್ಡ್ಗೆ ಹೇಗೆ ಗ್ಲಾಸ್ ಬಾಟಲ್ನ ಲಾಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ.
ಮಾಮೂಲಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಜಾಸ್ತಿ ಯೂಸ್ ಮಾಡಿರೋದೆ ಜಂಪ್ ರಿಂಗ್ಸು. ಈ ಜಂಪ್ ರಿಂಗ್ಸು ಈ ಥರ ಸೈಡಲ್ಲಿ ಸ್ವಲ್ಪ ಓಪನ್ ಇರುತ್ತೆ. ಈ ಥರ ಇದನ್ನು ಟ್ವಿಸ್ಟರಲ್ಲಿ ಕೈಯಲ್ಲೇ ಈಸಿಯಾಗಿ ಓಪನ್ ಆಗುತ್ತೆ. ನಾನು ಇಲ್ಲಿ ಬಿಗ್ ಸೈಜ್ ಜಂಪ್ ರಿಂಗ್ಸ್ನ ಯೂಸ್ ಮಾಡಿದ್ದೀನಿ. ಕೆಳಗಡೆ MDF ಬೋರ್ಡಲ್ಲಿ ಈ ಥರ ಸಣ್ಣದಾಗಿ ಹೋಲ್ ಕೊಟ್ಟಿರ್ತಾರೆ. ಅದರೊಳಗಡೆ ಹಾಕ್ಕೊಂಡು ಈ ಥರ ನಾವೇನು ಪ್ಯಾಕ್ ಮಾಡ್ಕೊಂಡಿದ್ವೋ ಅರಿಶಿನ ಕುಂಕುಮ ಬಾಟಲ್ಸ್ನ ಅದು ಈ ಜಂಪ್ ರಿಂಗ್ಸ್ ಒಳಗಡೆ ಹಾಕ್ಬಿಟ್ಟು ಈ ಥರ ಲಾಕ್ ಮಾಡಿಕೊಂಡ್ರೆ ಆಯಿತು. MDF ಅರಿಶಿನ ಕುಂಕುಮ ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು. ನಾವು ರಾ ಮೆಟೀರಿಯಲ್ಸ್ನ ತೊಗೊಂಬಂದು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಜಾಸ್ತಿ ಕ್ವಾಂಟಿಟೀಸ್ ಆದರೆ ತುಂಬ ಟೈಮ್ ಬೇಕಾಗುತ್ತೆ. ನೋಡಿ ಇದೀಗ ರೆಡಿಯಾಗಿದೆ. ಈ MDF ಅರಿಶಿನ ಕುಂಕುಮ ಒಂದನ್ನು ನಾನು ಪ್ಯಾಕೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಇನ್ವಿಸಿಬಲ್ ಪ್ಯಾಕೆಟ್ನ ತೊಗೊಂಡ್ಬಿಟ್ಟು ಇದರೊಳಗಡೆ ಈ ಥರ MDFದು ಹಳದಿ ಅರಿಶಿನ ಕುಂಕುಮ ಈ ಥರ ಪ್ಯಾಕೆಟ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಆಯಿತು. MDF ಹಳದಿ ಅರಿಶಿನ ಕುಂಕುಮ ಮನೇಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅಂಗಡಿಲೆಲ್ಲ ಇದು ಪರ್ ಪೀಸು 13 ರೂಪೀಸ್ಗೆ ಮಾರ್ತಾರೆ. ಈ ಥರ ನಾವು ಮನೇಲೇ ರಾ ಮೆಟೀರಿಯಲ್ಸ್ ತಂದುಬಿಟ್ಟು ಒಂದು ಅರ್ಧ ಗಂಟೆ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫಂಕ್ಷನ್ಸ್ಗೆ ರಿಟರ್ನ್ ಗಿಫ್ಟಾಗಿ ನಾವೇ ಪ್ಯಾಕ್ ಮಾಡಿಕೊಟ್ರೆ ತುಂಬ ಖುಷಿನೂ ಇರುತ್ತೆ, ಸಮಾಧಾನವೂ ಇರುತ್ತೆ. ನೋಡಿ ನಾನು ಫುಲ್ ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಗಣಪತಿದು ಮತ್ತು ಗುರುಪ್ರವೇಶ ಓಪನಿಂಗ್ದು, ಸೀಮಂತದ್ದು ಎಲ್ಲ ಥರದ್ದು ಡಿಸೈನ್ಸ್ ಇದೆ. ನೋಡಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಸೇಲ್ಸ್ ಮಾಡ್ತಾರೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.